ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಜನಪ್ರತಿನಿಧಿಗಳು, ಸಂಸದರ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಶಾಶ್ವತ ನೀರಾವರಿ ಯೋಜನೆಯನ್ನು ಜಾರಿ ಮಾಡಬೇಕು. ಕೆಸಿ ವ್ಯಾಲ್ಯೂ 3ನೇ ಹಂತದ ಶುದ್ಧೀಕರಣ ಮಾಡಬೇಕು. ನಕಲಿ ಬಿತ್ತನೆ ಬೀಜ, ಕೀಟನಾಶಕ, ಅಕ್ರಮ ನರ್ಸರಿಗಳಿಗೆ ಕಡಿವಾಣ ಹಾಕಲು ವಿಶೇಷವಾದ ಕಾನೂನನ್ನು ರಚನೆ ಮಾಡಬೇಕು. ಮಾವು ಮತ್ತು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಕೈಗಾರಿಕಾ ಹೆಸರಿನಲ್ಲಿ ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಮಾಡಿಕೊಳ್ಳುವುದನ್ನು ಈ ಕೂಡಲೇ ಕೈ ಬಿಡಬೇಕು. ಅದರ ಜೊತೆಗೆ ಮಾವು ಮತ್ತು ಟೊಮಾಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆಯನ್ನು ಬಗೆಹರಿಸಲು ಟೊಮಾಟೊಗೆ 100 ಎಕರೆ, ಮಾವುಗೆ 100 ಎಕರೆ ಜಮೀನನ್ನು ಗುರುತಿಸಿ ಅಭಿವೃದ್ಧಿ ಮಾಡುವ ಮುಖಾಂತರ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿ ರೈತರ ಹಿತ ಕಾಯುವ ಜೊತೆಗೆ ಮತ್ತು ಹದಗೆಟ್ಟಿರುವಂತಹ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಸರಿಪಡಿಸಬೇಕು ಮತ್ತು ಈ ಒಂದು ಒತ್ತುವರಿಯಾಗಿರುವ ಕೆರೆ, ರಾಜಕಾಲುವೆ, ಗುಂಡು ತೋಪುಗಳನ್ನು ತೆರವುಗೊಳಿಸಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡುವಂತೆ ಒತ್ತಾಯಿಸಿ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯಿಸಿ ದಿನಾಂಕ 17/7/2025 ಗುರುವಾರ ಬೆಳಗ್ಗೆ 11 ಗಂಟೆಗೆ MG ರಸ್ತೆಯಲ್ಲಿರುವಂತಹ ಮಹಾತ್ಮ ಗಾಂಧಿ ಪ್ರತಿಮೆಯಿಂದ 10 ಬಂಡಿಗಳು ಮತ್ತು 200 ಜನ ರೈತರೊಡನೆ MG ರಸ್ತೆ ಮೂಲಕ ಕ್ಲಾಕ್ ಟವರ್ ಮೂಲಕ ಹೊಸ ಬಸ್ ಸ್ಟ್ಯಾಂಡ್ ಮತ್ತು ಸಿಗ್ನಲ್ ಸರ್ಕಲ್ ನಲ್ಲಿ ರೈತರ ಬೃಹತ್ ಒಂದು ಹೋರಾಟ ಮಾಡುವ ಮುಖಾಂತರ ರೈತರ ವಿರೋಧಿ ಧೋರಣೆ ಅನುಸರಿಸುತ್ತಿರುವಂತಹ ಸರ್ಕಾರದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ದಿನಾಂಕ 17/7/2025 ಗುರುವಾರ ಬೃಹತ್ ಬಂಡಿ ಹೋರಾಟ ಮಾಡುವ ಮುಖಾಂತರ ರೈತರ ತಾಕತ್ತನ್ನು ತೋರಿಸುವ ಜೊತೆಗೆ 1980ರ ದಶಕದ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಒಂದು ಚಳುವಳಿಯಂತೆ ಕೋಲಾರ ಜಿಲ್ಲೆಯಲ್ಲಿ 17/7/2025 ಗುರುವಾರದಿಂದ ಆ ಒಂದು ಹೋರಾಟದಿಂದಲೇ ಸರ್ಕಾರದ ವಿರುದ್ಧ ಹಂತವಾಗಿ ರೈತರ ಉಳಿವಿಗಾಗಿ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಈ ಒಂದು ಹೋರಾಟಕ್ಕೆ ಸಮಸ್ತ ಕೋಲಾರ ಜಿಲ್ಲೆ ಎಲ್ಲ ರೈತ ಪರ, ಕನ್ನಡ ಪರ, ದಲಿತ ಪರ, ಕಾರ್ಮಿಕರ ಪರ ಹೋರಾಟಗಾರರು ಸಹಕರಿಸಬೇಕಂತಲೇ ಮನವಿಯನ್ನು ಮಾಡ್ತೇವೆ.